ಓಂ ಶಾಂತಿ. ಓಂ ಶಾಂತಿ. ಡೇಟ್ ಆಗಿದೆ 2/7/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಸೈಲೆನ್ಸ್ ಬಲ್ಕ ಪ್ರಯೋಗ. ಶಾಂತಿ ಶಕ್ತಿಯ ಪ್ರಯೋಗ ಮಾಡೋದು ಹೇಗೆ ಅಂತ ಬಾಬಾ ಹೇಳ್ತಾರೆ ಇವತ್ತು. ಸ್ನೇಹ और ಶಕ್ತಿ ರೂಪ अपने को समझते हो. ಸ್ನೇಹ ಮತ್ತು ಶಕ್ತಿಯ ರೂಪ ತಮ್ಮನ್ನು ತಾವು ತಿಳ್ಕೊಂಡಿದ್ದೀರೇನು? ನಾನಾತ್ಮ ಸ್ನೇಹ ಮತ್ತು ಶಕ್ತಿಯ ರೂಪ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರೇನು? ಶಕ್ತಿಯೋं का कर्तव्य क्या होता है मालूम है? ಶಕ್ತಿಯರ ಕರ್ತವ್ಯ ಏನಾಗಿದೆ ಅದು ನಿಮಗೆ ಗೊತ್ತಾ ಅಂತ ಕೇಳ್ತಾರೆ ಬಾಬಾ. ಶಕ್ತಿಯೋं के मुख्य 2 गुण गाए जाते हैं. ಶಕ್ತಿಯರ ಮುಖ್ಯವಾಗಿ 2 ಗುಣಗಳನ್ನು ಹಾಡು ಹೇಳ್ತಾರೆ. ವಹ ಕೌನ್ ಸೆ? ಶಕ್ತಿಯರ ಯಾವ ಮುಖ್ಯ ಗುಣಗಳನ್ನು ಗಾಯನ ಮಾಡ್ತಾರೆ, ಅವು ಯಾವುವು ಅಂತಾರೆ ಬಾಬಾ. ಆಪ್ಕಿ ಯಾದ್ಗಾರ್ ಮೇ ವಿಶೇಷ ಕ್ಯಾ ದೇಖ್ತೆ ಹೇ? ನಿಮ್ಮ ನೆನಪಿನ ಅರ್ಥವಾಗಿ ವಿಶೇಷವಾಗಿ ಏನು ನೋಡ್ತಾರೆ ಅಂತ ಕೇಳ್ತಾರೆ ಬಾಬಾ. ಶಕ್ತಿಯೋं की मूर्त में मुख्य विशेषता क्या होती है? ಶಕ್ತಿಯರ ಮೂರ್ತಿನಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಏನಿರ್ತದೆ? ಸ್ವಯಂ ಶಕ್ತಿಯಾ ಹೋ और अपनी विशेषता मालूम नहीं है. ನೀವು ಸ್ವಯಂ ಶಕ್ತಿಯರಿದ್ದೀರಾ, ನಿಮ್ಮ ವಿಶೇಷತೆಗಳೇ ನಿಮಗೆ ಗೊತ್ತಿಲ್ಲೇನು ಅಂತ ಕೇಳ್ತಾರೆ ಬಾಬಾ. शक्तियों की विशेषता यह होती है कि जितना ही प्रेम मूर्त उतना ही संहारी मूर्त होती है. ಶಕ್ತಿಯರ ವಿಶೇಷತೆ ಏನು ಅಂತ ಹೇಳ್ತಾರೆ ಬಾಬಾ. ಏನಂತಂದರೆ, ಎಷ್ಟು ಪ್ರೇಮ ಮೂರ್ತ ಆಗಿರ್ತಾರೋ ದೇವಿ ದೇವತೆಗಳು ಅಷ್ಟೇ ಸಂಹಾರಿ ಮೂರ್ತನೂ ಆಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಸಮಯ ಬಂದಾಗ ಎಷ್ಟು ಪ್ರೇಮ ತೋರಿಸ್ತಾರೆ. ಸಮಯ ಬಂತು ಅಂತಂದರೆ ಅಷ್ಟೇ ಸಂಹಾರ ಮಾಡ್ತಕ್ಕಂಥ ಶಕ್ತಿನೂ ಯಾರ ಕಡೆ ಇದೆ? ಶಕ್ತಿಯರ ಕಡೆ ಇರ್ತದೆ. ಶಕ್ತಿಯೋं के नयन सदैव प्रेम मूर्त होते हैं. ಶಕ್ತಿಯರ ಕಣ್ಣುಗಳು ಯಾವಾಗಲೂ ಹೆಂಗಿರ್ತವೆ? ಪ್ರೇಮ ಮೂರ್ತಿ. ಆ ದೇವಿ ನೋಡಿದ್ರೆ ಏನಾಗ್ತದೆ? ಖುಷಿ ಆಗ್ಬಿಡ್ತದೆ. ಯಾಕೆ ಖುಷಿ ಆಗ್ತದೆ? ಆ ದೇವಿನಲ್ಲಿ ಪ್ರೇಮದ ಕಳೆ ಇರ್ತದೆ. ಬಾಬಾ ಹೇಳ್ತಾರೆ, ಲೇಕಿನ್ जितना ही प्रेम मूर्त उतना ही विकराल रूप भी होते हैं. ಒಂದು ಕಡೆ ಶೀತಲಾದೇವಿ ಸಂತೋಷ ಮಾತಾ ಅಂದರೆ ಇನ್ನೊಂದು ಕಡೆ ಕಾಳಿದೇವಿ ಇರ್ತಾಳೆ. ಕಾಳಿದೇವಿ ಹೆಂಗಿರ್ತದೆ ನೋಡಿದರೆ ಭಯ ಆಗುತ್ತಲ್ಲ ಅಂತ ಕೇಳ್ತಾರೆ ಬಾಬಾ. एक सेकंड में किसको भी प्रेम मूर्त भी बना सकती तो 1 सेकंड में किसका विनाश भी कर सकती है. ಶಕ್ತಿಯರ ವಿಶೇಷತೆ ಏನು ಅಂತಂದರೆ, 1 ಸೆಕೆಂಡ್ನಲ್ಲಿ ಯಾರಿಗೆ ಎಷ್ಟು ಪ್ರೇಮ ಬೇಕೋ ಅಷ್ಟು ಭರ್ಪೂರು ಪ್ರೇಮ ಕೊಡೋ ಶಕ್ತಿ ಇರ್ತದೆ. ಇನ್ನೊಂದು ಸೆಕೆಂಡ್ನಲ್ಲಿ ಏನು ವಿನಾಶ ಮಾಡಬೇಕಾಗಿರ್ತದೋ ಅಲ್ಲಿ ಶಕ್ತಿ ಸಂಹಾರ ಮೂರ್ತ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो ऐसे ही दोनों गुण अपने में देखती हो. ಇದೇ ಥರ 2 ಗುಣಗಳು ನಿಮ್ಮಲ್ಲಿ ಇದಾವೇನು ಅಂತ ಕೇಳ್ತಾರೆ ಬಾಬಾ. दोनों गुण प्रत्यक्ष रूप में आते हैं व गुप्त रूप में हैं. 2 ಗುಣಗಳು ಪ್ರತ್ಯಕ್ಷದಲ್ಲಿ ಬರ್ತಿದ್ದಾವೋ ಅಥವಾ ಗುಪ್ತದಲ್ಲಿದ್ದಾವೋ ಅಂತ ಕೇಳ್ತಾರೆ ಬಾಬಾ. ಪ್ರೇಮ ರೂಪ ಪ್ರತ್ಯಕ್ಷ और ಶಕ್ತಿ ರೂಪ ಗುಪ್ತ है. ಬಾಬಾ ಕೇಳ್ತಾರೆ, ಪ್ರೇಮ ರೂಪ ಪ್ರತ್ಯಕ್ಷ ಇದೆ, ಶಕ್ತಿ ರೂಪ ಗುಪ್ತ ಇದೆ ಏನು? फिर वह विकराल रूप कब प्रत्यक्ष करेंगे? ವಿಕರಾಲ ರೂಪವನ್ನು ಯಾವಾಗ ಪ್ರತ್ಯಕ್ಷ ಮಾಡ್ತೀರಾ? ಮಾಲೂಮ್ ಹೇ? ಗೊತ್ತಿದೆಯಾ? ಆಜ್ಕಲ್ ಬಾಪ್ ದಾದಾ ವಿಶೇಷ ಸ್ಲೋಗನ್ ಕೌನ್ಸಾ ದೇತೆ ಹೇ? ಇವತ್ತು ಬಾಬಾ ವಿಶೇಷವಾಗಿ ಸ್ಲೋಗನ್ ಯಾವ್ದು ಕೊಡ್ತಿದ್ದಾರೆ? ಕಬ್ ನಹಿ ಲೇಕಿನ್ ಅಬ್ ಕರೆಂಗೆ. ಇದು ಸ್ಲೋಗನ್. ಕಬ್ ನಹಿ ಲೇಕಿನ್ ಅಬ್ ಕರೆಂಗೆ. ಇವತ್ತೇ ಮಾಡಬೇಕು, ಆವಾಗಿವಾಗ ಮಾಡ್ತೀನಿ ಅಂತ ಹೇಳೋದಿಲ್ಲ. ಕಬ್ ಶಬ್ದ ಕಮ್ಜೋರ್ ಬೋಲ್ತೆ ಹೇ. ಯಾವಾಗಾರ ಮಾಡಿದ್ರೆ ಆಯ್ತು ಬಿಡು ಅಂತೇನು ಹೇಳ್ತೀವಲ್ಲ, ಅದು ನಮ್ಮನ್ನು ಕಮ್ಜೋರಿನಾಗಿ ಮಾಡ್ತದೆ. ಬಹಾದೂರ್ ಶಕ್ತಿಯಾ ತೋ ಬೋಲ್ತಿ ಹೇ. ಅಬ್ ಬಹಾದೂರ್ ಶಕ್ತಿಯರ ಏನು ಹೇಳ್ತಾರೆ? ಹೀಗೆ ಮಾಡಿಬಿಡೋದು. ಜೈಸೆ ಸ್ವಯಂ ಅವಿನಾಶಿ ಇಂಪೆರಿಷೇಬಲ್ ಹೇ वैसे ही इस माया में फंसकर विनाश को प्राप्त होना
उन्हों के लिए ಇಂಪಾಸಿಬಲ್ ಹೇ. ಬಾಬಾ ಹೇಳ್ತಾರೆ, ಹೇಗೆ ಸ್ವಯಂವನ್ನು ಅವಿನಾಶಿ ಅಂತ ತಿಳ್ಕೊಂಡಿರ್ತಾರೋ, ಮಾಯಿನಲ್ಲಿ ಸಿಕ್ಕಾಕೊಳ್ತಾರೋ, ವಿನಾಶಕ್ಕೂ ಪ್ರಾಪ್ತ ಹೋನ ಉನ್ಹೋಂಕೋ. ಬಾಬಾ ಹೇಳ್ತಾರೆ, ವಿನಾಶಕ್ಕೂ ಪ್ರಾಪ್ತ ಹೋನ. ಬಾಬಾ ಹೇಳ್ತಾರೆ, ಸ್ವಯಂವನ್ನು ಅವಿನಾಶಿ ಅಂತ ತಿಳ್ಕೊಳ್ಳೋದು, ಮಾಯಿನಲ್ಲಿ ಸಿಕ್ಕಾಕೊಂಡಾಗ ಏನು ಮಾಡಬೇಕು, ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರ ಸಲುವಾಗಿ ಇಂಪಾಸಿಬಲ್ ಹೇ ಅಂತ ಹೇಳ್ತಾರೆ ಬಾಬಾ. ಜೋ ಇಂಪಾಸಿಬಲ್ ಹೇ उनके लिए माया की कोई भी लहर में लहराना भी ಇಂಪಾಸಿಬಲ್ है. ಬಾಬಾ ಹೇಳ್ತಾರೆ, ಯಾವುದು ಇಂಪಾಸಿಬಲ್ ಅಂತ ಹೇಳ್ತೀರೋ, ಮಾಯೆ ಒಂಚೂರೂ ಕೂಡ ನಿಮ್ಮ ಕಡೆ ಬರೋದು ಏನಾಗ್ಬಿಡ್ತದೆ, ಇಂಪಾಸಿಬಲ್, ಸಾಧ್ಯ ಇಲ್ಲ ಮಾಯೆ ನಿಮ್ಮ ಕಡೆ ಬರೋಕ್ಕೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ನಿಮ್ಮ ಕಡೆ ಸುಳಿದಾಡೋದೇ ಇಲ್ಲ. जो इम्पॉसिबल स्थिति में रहते हैं उनके लिए माया के कोई भी स्वरूप से झुकाव में आना इम्पॉसिबल है. वैसे जैसे बाप दादा के लिए इम्पॉसिबल कहेंगे. बाबा ಕೇಳ್ತಾರೆ, जो इम्पॉसिबल ಸ್ಥಿತಿ में ಏನು ಅಸಾಧ್ಯದ ಸ್ಥಿತಿಯಲ್ಲಿ ಇದ್ಕೊಂಡು ಅವ್ರಿಗಾಗಿ ಮಾಯೆಯ कोई भी स्वरूप से, ಮಾಯೆಯ ಯಾವುದೇ ಸ್ವರೂಪ ಝುಕಾವ್ನಲ್ಲಿ ಬರೋದು ಇಂಪಾಸಿಬಲ್ ಇದೆ. ಹೇಗೆ ಬಾಪ್ ದಾದಾ, जैसे बाप दादा के लिए इम्पॉसिबल कहेंगे. जो स्वयं झुकाव में आते होंगे उनके आगे और कैसे झुकेंगे. ಬಾಬಾ ಕೇಳ್ತಾರೆ, जो स्वयं झुकाव में आते हैं, झुकाव ಅಂದರೆ ತಲೆ ಕೆಳಗೆ, ನೀವು ತಲೆ ಬಾಗಿದ್ರೆ उनके आगे और कैसे झुकेंगे. सारे विश्व को अपने आगे झुकाने वाले हो ना. ನೀವು ಹೆಂಗಿದ್ದೀರಿ ಅಂತಂದರೆ ಇಡೀ ವಿಶ್ವವನ್ನೇ ನಿಮಗೆ ತಲೆ ಬಾಗ್ತದೆ, ಎಲ್ಲರನ್ನ ತಲೆ ಬಾಗಿಸುವಂಥವ್ರು ನೀವು ಅಂತಾರೆ ಬಾಬಾ. शेरनी शक्तियों का एक भी संकल्प या एक भी बोल व्यर्थ नहीं जा सकता. ನೀವ್ಯಾರು ಶೇರ್ನಿ ಅಂತ ಹೇಳ್ತಾರೆ ಬಾಬಾ. ಶೇರ್ನಿ ಶಕ್ತಿಯೋಂಕೆ, ನೀವು ಶಕ್ತಿಯರ್ತು ಒಂದು ಸಂಕಲ್ಪನೂ ಕೂಡ, ಒಂದು ಮಾತನ್ನು ಕೂಡ ಏನಾಗಬಾರ್ದು, ವ್ಯರ್ಥ ಆಗಬಾರ್ದು ಅಂತಾರೆ ಬಾಬಾ. ಜೋ ಕಹ ವಹ ಕಿಯ, ಏನಂದ್ವಿ ಅದನ್ನು ಮಾಡಿದ್ವಿ. ಸಂಕಲ್ಪ ಅವ್ರ ಕರ್ಮ ಮೇ ಅಂತರ್ ನಹಿ ಹೋತಾ. ಯಾರು ಶಕ್ತಿಯರು ಅಂತ ಅನಿಸ್ಕೊಳ್ತಾರೋ ಸಂಕಲ್ಪ ಮತ್ತು ಕರ್ಮದಲ್ಲಿ ಅಂತರ ಇರೋದಿಲ್ಲ. क्योंकि संकल्प भी जीवन का अनमोल खजाना है. ನಾವು ಆ ಖಜಾನೆ ಈ ಖಜಾನೆ ಎಲ್ಲ ಮಾತಾಡ್ತೀವಲ್ಲ, ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಯಾವುದಂತಾರೆ ಬಾಬಾ, ಸಂಕಲ್ಪ ಖಜಾನೆ ಮತ್ತು ಸಮಯದ ಖಜಾನೆ. ಬಾಬಾ ಹೇಳ್ತಾರೆ ಅನ್ಮೋಲ್ ಖಜಾನ ಅದು ಅಂತಾರೆ ಬಾಬಾ. जैसे स्थूल खजाने को व्यर्थ नहीं करते हो, वैसे शिव शक्तियाँ जिनकी मूर्त में दोनों गुण प्रत्यक्ष रूप में है उनका एक भी संकल्प व्यर्थ नहीं होता. ಬಾಬಾ ಹೇಳ್ತಾರೆ, ಹೇಗೆ ಸ್ಥೂಲ ಶಕ್ತಿಗಳನ್ನು ಅನವಶ್ಯಕವಾಗಿ ವೇಸ್ಟ್ ಮಾಡೋದಿಲ್ವೋ ಹಾಗೇನೆ ಬಾಬಾ ಹೇಳ್ತಾರೆ, ವೈಸೆ ನೀವು ಶಿವಶಕ್ತಿಯರು ಮೂರ್ತಾಗಿದ್ದೀರಾ. ನಿಮ್ಮಿಂದ ಎರಡು ಗುಣಗಳು ಪ್ರತ್ಯಕ್ಷ ಆಗಬೇಕು. ಯಾವ ಹೇಳಿದ್ರು ಬಾಬಾ ಪ್ರತ್ಯಕ್ಷ? ಒಂದು ಪ್ರೇಮ ಮೂರ್ತ್, ಇನ್ನೊಂದು ಸಂಹಾರ ಮೂರ್ತ್. ಇವೆರಡು ವಿಶೇಷ ಶಕ್ತಿಗಳು ನಮ್ಮಲ್ಲಿರ್ತವೆ ಅಂತಾರೆ ಬಾಬಾ. ಆ ಎರಡೂ ಶಕ್ತಿಗಳು ಪ್ರತ್ಯಕ್ಷ ರೂಪದಲ್ಲಿ ತಗೊಂಡು ಬರಬೇಕು ಅಂತಂದರೆ ಒಂದು ಸಂಕಲ್ಪನೂ ಕೂಡ ವ್ಯರ್ಥ ಆಗಬಾರ್ದು ಅಂತಾರೆ ಬಾಬಾ. एक एक संकल्प से स्वयं का और सर्व का कल्याण होता है. ಎಲ್ಲರ ಕಲ್ಯಾಣ ಆಗೋದು ಎದ್ರ ಮೇಲೆ ಅಂತ ಹೇಳ್ತಾರೆ ಬಾಬಾ, ಒಂದೊಂದು ಸಣ್ಣ ಸಣ್ಣ ಸಂಕಲ್ಪಗಳಿಂದ ಅಂತಾರೆ ಬಾಬಾ. ಅದಕ್ಕೆ ಸಂಕಲ್ಪ ವ್ಯರ್ಥ ಆಗಬಾರ್ದು. एक सेकंड में एक सेकंड से भी कल्याण कर सकते हैं. एक सेकंड में ನೋಡ್ರಿ ಬಾಬಾ, ಒಂದೇ ಸೆಕೆಂಡಲ್ಲಿ, ಒಂದೇ ಸೆಕೆಂಡ್ದಿಂದ ಎಲ್ಲರ ಕಲ್ಯಾಣ ಮಾಡ್ಬೋದು. इसलिए ಶಕ್ತಿಯೋं को ಕಲ್ಯಾಣಿ कहती है. ಶಕ್ತಿಯರಿಗೆ ಮತ್ತಿನ್ನೇನು ಹೇಳ್ತಾರೆ? ಕಲ್ಯಾಣಿ ಅಂತ ಹೇಳ್ತಾರೆ. जैसे बाप दादा कल्याणकारी है वैसे बच्चों का भी कल्याणकारी नाम प्रसिद्ध है. ಶಿವ ಅಂದ್ರೇನು? ಶಿವ ಅಂದ್ರೇ ಕಲ್ಯಾಣಕಾರಿ. ನಾವು ಮಾಸ್ಟರ್ ಶಿವ, ಅವರು ಶಿವ, ನಾವು
ಮಾಸ್ಟರ್ ಕಲ್ಯಾಣಕಾರಿ, ಬೆಸ್ಟೋರ್ ಅಂತ ಹೇಳ್ತೀವಲ್ಲ, ನಮ್ಮದು ಹೆಸರು ಕೂಡ ಪ್ರಸಿದ್ಧಿ ಇದೆ. अब तो इतना हिसाब देखना पड़े, हमारे कितने सेकंड में कितने संकल्प सफल हुए, कितने असफल हुए, ಲೆಕ್ಕ ಮಾಡಿ ಅಂತಾರೆ ಬಾಬಾ. ನಮ್ಮದು ಒಂದೊಂದು ಸೆಕೆಂಡ್ ಎಷ್ಟು ಸಫಲ ಮಾಡಿದ್ದೀವಿ, ಎಷ್ಟು ಸಫಲ ಆಗಿದೆ. जैसे आजकल साइंस ने बहुत उन्नति की है, जो एक स्थान पर बैठे हुए अपने अस्त्रों द्वारा एक सेकंड में विनाश कर सकते हैं. ಸೈನ್ಸ್ನವ್ರು ಏನು ಮಾಡ್ತಿದ್ದಾರೆ, ಇಲ್ಲೇ ಕೂತ್ಕೊಂಡು ಏನು ಮಾಡ್ತಾರೆ, ಅಲ್ಲಿ ಹೋಗಿ ಯುದ್ಧ ಮಾಡೋದಿಲ್ಲ. ಈಗ ಇಲ್ಲೇ ಕೂತ್ಕೊಂಡೆ ಇನ್ನೊಂದು ದೇಶದ ಮೇಲೆ ಏನು ಮಾಡ್ಬೋದು, ನಾವು ಬಾಂಬ್ಗಳನ್ನು ಹಾಕಿ ವಿನಾಶ ಮಾಡ್ಬೋದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, तो क्या शक्तियों का यह साइलेंस बल कहाँ भी बैठे एक सेकेंड में काम नहीं कर सकता. ಅದಕ್ಕೆ ಬಾಬಾ ಹೇಳ್ತಾರೆ, ಶಕ್ತಿಯರು ಸೈಲೆನ್ಸ್ ಶಕ್ತಿಯಿಂದ ಇಲ್ಲೇ ಕೂತ್ಕೊಂಡು ಎಲ್ಲಿ ಬೇಕಾದಲ್ಲಿ ನಾವೇನು ಮಾಡ್ಬೋದು, ಕೆಲಸ ಮಾಡ್ಬೋದು. कहाँ जाने की अथवा उन्होंको आने की भी आवश्यकता नहीं. ನಾಳೆ ಬರ್ತದೆ ಪರಿಸ್ಥಿತಿ, ಈಗ ಮಳೆ ಬಂತಲ್ಲ, ಮಳೆ ಬಂತು, ಇಲ್ಲಿ ಬರೋಕ್ಕಾಗೋದಿಲ್ಲ. ಎಲ್ಲಿರ್ತೀವೋ ಅಲ್ಲಿಂದನೇ ಏನು ಮಾಡಬೇಕು, ಎಲ್ಲರಿಗೂ ಶಕ್ತಿಯನ್ನು ಕೊಡಬೇಕು. ಬಾಬಾ ಹೇಳ್ತಾರೆ, ಸೇವೆ ಮಾಡಬೇಕು. ಕೂತಲ್ಲೇ ಸೇವೆ ಮಾಡ್ತಕ್ಕಂಥ ಅವಶ್ಯಕತೆ ಬರ್ತದೆ. अपने शुद्ध संकल्प द्वारा आत्माओं को खींच कर सामने लाएगा. ನಮ್ಮ ಶುದ್ಧ ಸಂಕಲ್ಪಗಳು ಎಲ್ಲ ಆತ್ಮಗಳನ್ನು ಈ ಕಡೆ ಎಳ್ಕೊಂಡು ಬರ್ತದೆ. ಜಾಕರ್ ಮೆಹನತ್ ಕರ್ನಿಕೆ ಅವಶ್ಯಕತೆ ನಹಿ, ಅಲ್ಲಿ ಇಲ್ಲಿ ಹೋಗಿ ಅಡ್ಡಾಡಿ ಮಾಡಿ ಕರ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಅಬೈಸೆ ಪ್ರಭಾವ ದೇಖೆಂಗೆ, ಇನ್ನು ಮುಂದೆ ಆ ಥರ ನೀವು ಪ್ರಭಾವ ನೋಡ್ತೀರಾ. जैसे साकार में कहते रहते थे कि ऐसा तीर लगाओ जो तीर सहित आपके सामने पक्षी आ जाए. ಬಾಬಾ ಹೇಳ್ತಾರೆ, ಸಾಕಾರದಲ್ಲಿ ಹೇಳ್ತಾರೆ ಏನು ಅಂತ, ತೀರ್ ಲಗಾವ್. ತೀರ್ ಅಂದರೆ ಬಾಣ. जो तीर सहित आपके सामने पक्षी आ जाएगी, ನಿಮ್ಮ ಎದುರುಗಡೆ ಆ ಪಕ್ಷಿ ಬಂದ್ಬಿಡ್ತದೆ. अब यह होगा अपनी विल पावर से. ಇದೆಲ್ಲ ಯಾವಾಗ ಆಗ್ತದೆ, ನಿಮ್ಮ ಇಚ್ಛಾಶಕ್ತಿ ಏನಿರಬೇಕು, ಜೋಗಿರಬೇಕು. सबसे ಜಾಸ್ತಿ दूर लाइट कौन सी जाती है, ಎಲ್ಲದಕ್ಕಿಂತ ಜಾಸ್ತಿ ದೂರ ಪ್ರಕಾಶ ಯಾವುದು ಅಂತಾರೆ ಬಾಬಾ, ಲೈಟ್ ಹೌಸ್ ಕಿ. तो अब लाइट हाउस सर्च लाइट बनना है. ಇವೊಂದು ಬಲ್ಬ್ ಇದೆ, ಇಲ್ಲೊಂದು ಬಲ್ಬ್ ಹಾಕಿರ್ತೀವಲ್ಲ, ಇದು ಎಲ್ಲಿ ತನಕ ಬೆಳಕು ಹೋಗ್ತದೆ. ಆದರೆ ನಮ್ಮ ಬೆಳಕು, ನಮ್ಮ ಸಂಕಲ್ಪದ ಬೆಳಕು ಏನಿದೆಯಲ್ಲ, ಸರ್ಚ್ ಲೈಟ್ ಅಂತ ಹೇಳ್ತೀವಲ್ಲ, ಅದು ಎಷ್ಟು ಬೇಕೋ ಅಷ್ಟು ದೂರದವರೆಗೂ ಆ ಬೆಳಕನ್ನು ನಾವೇನು ಮಾಡ್ಬೋದು, ಕಳಿಸ್ಬೋದು ಅಂತಾರೆ ಬಾಬಾ. ಸ್ವಯಂ ಕೋ सर्च कर सकते हैं, जितना स्वयं को सर्च कर सकेंगे उतना ही सर्च लाइट बनेंगे. ಬಾಬಾ ಕೇಳ್ತಾರೆ, ಮೊದಲು ನನ್ನನ್ನು ನಾನು ಸರ್ಚ್ ಮಾಡಬೇಕು ಅಂತಾರೆ ಬಾಬಾ. ಸರ್ಚ್ ಮಾಡೋದು ಅಂದ್ರೆ ಏನು, ಇಲ್ಲಿ ತನ್ನ ದೇಹ ಅದು ಇದು ಎಲ್ಲ ಅಂದ್ಕೊಂಡಿದ್ದೆ, ಗೊತ್ತಾದಾಗ್ಯೂ ಕೂಡ ನನ್ನ ಆತ್ಮಸ್ಥಿತಿನಲ್ಲಿ ಇರೋದೇ ಒಂದು ಸರ್ಚ್ ಲೈಟ್. ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ಪರಮಾತ್ಮನ ಹತ್ತಿರ ಕೂತಿದ್ದೀನಿ, ಪರಮಾತ್ಮನ ಶಕ್ತಿ ಕಿರಣಗಳು ನನ್ನ ಮೇಲೆ ಬೀಳ್ತಿದ್ದಾವು. ಇದೆಲ್ಲ ಏನಿದೆ ಸರ್ಚ್ ಲೈಟ್. ಎಷ್ಟು ನೀವು ಈ ಸರ್ಚ್ ಲೈಟ್ನಲ್ಲಿರ್ತೀರೋ, ನೀವು ಉಳಿದವರನ್ನು ಕೂಡ ಏನು ಮಾಡ್ತೀರಾ, ಕರ್ಕೊಂಡು ಬರ್ತೀರಾ ಅಂತ ಹೇಳ್ತಾರೆ ಬಾಬಾ. ಅಗರ್ ಸ್ವಯಂ ಕೋ ಸರ್ಚ್ ನಹಿ ಕರ್ ಸಕ್ತೆ ತೋ ಸರ್ಚ್ ಲೈಟ್ ಭಿ ನಹಿ ಬನ್ ಸಕೆಂಗೆ. ನಿಮ್ಮನ್ನು ನೀವು ಸರ್ಚ್ ಲೈಟ್ ಆಗಲಿಲ್ಲ ಅಂದರೆ ಇನ್ನೊಬ್ಬರನ್ನು ಕೂಡ ನೀವು ಸರ್ಚ್ ಮಾಡೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. अब तो यह समय आ गया, अभी पावरफुल भी नहीं लेकिन विल पावर वाला बनना है. ಬಾಬಾ ಹೇಳ್ತಾರೆ, ಈ ಸಮಯ ಬಂದ್ಬಿಟ್ಟಿದೆ, ಈಗ ಪವರ್ಫುಲ್ ಇಲ್ಲ ಅಂತಂದ್ರೂ ಕೂಡ ನೀವು ಏನು ಮಾಡಬೇಕು, ವಿಲ್ ಪವರ್ ವಾಲೆ ಆಗಿದ್ದೀರಾ ಅಂತಾರೆ ಬಾಬಾ. ವಿಲ್ ಪವರ್ ಅವ್ರ ವೈಡ್ ಪವರ್ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಬೇಹದ್ ಕಿ ತರಫ್ ದೃಷ್ಟಿ ವೃತ್ತಿ ಅಂತಾರೆ ಬಾಬಾ. ವಿಲ್ ಪವರ್, ವೈಡ್ ಪವರ್. ಒಂದು ಇಚ್ಛಾಶಕ್ತಿ ಇತ್ತು ಅಂತಂದರೆ ಆ ಶಕ್ತಿ ಏನಾಗ್ತದೆ, ವೈಡ್ ಆಗ್ತಾ ಹೋಗ್ತದೆ, ದೂರ 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 ಹೋಗ್ತದೆ ಅಂತಾರೆ ಬಾಬಾ. ವಿಲ್ ಪವರ್, ವೈಡ್ ಪವರ್ ಅಂದರೆ ಅದರ ಅರ್ಥ ದೃಷ್ಟಿ ವೃತ್ತಿ ಶ್ರೇಷ್ಠ. ತೋ ಅಬ್ ಎಡಿಷನ್ ಕ್ಯಾ ಕರೆಂಗೆ, ಇದಕ್ಕೆ ಎಡಿಷನ್ ಏನು ಮಾಡ್ತೀರಾ,
पावर तो है लेकिन अब विल पावर और वाइड पावर चाहिए. ಶಕ್ತಿ ಇದೆ ನಿಮ್ಮ ಹತ್ರ ಇಲ್ಲ ಅಂತಲ್ಲ, ಇನ್ನು ಏನಾಗಬೇಕಾಗಿದೆ? ಬಾಬಾ ಹೇಳ್ತಾರೆ ನಿಮ್ಮ ಹತ್ರ ಶಕ್ತಿ ಇದೆ, ಆದರೆ ವಿಲ್ ಪವರ್ ಬೇಕು, वाइड पावर ಬೇಕು ಅಂತಾರೆ ಬಾಬಾ. आज बाप दादा किस रूप से देख रहे हैं? ಬಾಬಾ ನಮ್ಮನ್ನು ಯಾವ ರೂಪದಲ್ಲಿ ನೋಡ್ತಾರೆ? ಉಮೀದೋಂಕೆ ಸಿತಾರೆ. ನಾವೇನಿದ್ದೀವಂತ ಉಮೀದೋಂಕೆ ನಕ್ಷತ್ರಗಳು. ಅಂದರೆ ಬಾಬಾ ಏನು ಆಶೆ ಇಟ್ಕೊಂಡಾರೋ ಅದನ್ನು ಈಡೇರಿಸುವಂಥವ್ರು. ಫಿರ್ ಬನೆಂಗೆ अभी है उम्मीदों के सितारे, फिर बनेंगे सफलता के सितारे. तो वर्तमान भी देखते हैं और भविष्य भी देख रहे हैं. ಬಾಬಾ ಈಗ ನೀವೇನಿದ್ದೀರಿ ಅದನ್ನು ನೋಡ್ತಾರೆ, ಮುಂದೇನಾಗ್ತೀರಿ ಅದನ್ನು ನೋಡ್ತಾರೆ. ಬಾಬಾ ಹೇಳ್ತಾರೆ ಸಫಲತಾ ಆಪ್ಕೆ ಗಲೆ ಕಿ ಮಾಲ್ ಹೇ. ಸಫಲತೆ ಅನ್ನೋದು ನಿಮ್ಮ ಕೊರಳಿನ ಹಾರ ಆಗಿದೆ. अपने गले में सफलता की माला दिखाई देती है. ಬಾಬಾ ಅಂತ ಹೇಳಿದರು, ನಿಮಗದು ಕಾಣಿಸ್ತಿದೆ ಏನು? ಸಂಗಮ್ ಪರ್ ಕೌನ್ಸಾ ಶೃಂಗಾರ ಹೇ. ಸಂಗಮದಲ್ಲಿ ಯಾವ ಶೃಂಗಾರ ಇದೆ? ಸಫಲತಾ ಕಿ ಮಾಲಾ ಯಥಾಯೋಗ್ಯ ಯಥಾಶಕ್ತಿ ಹರೇಕ್ ಕೆ ಗಲೆ ಮೇ ಪಡಿ ಹುಯಿ ಹೇ. ಸಂಗಮ ಯುಗದ ಶೃಂಗಾರ ಏನಾಗಿದೆ ಅಂದರೆ ಸಫಲತೆಯ ಮಾಲೆಯನ್ನು ಯಥಾಯೋಗ್ಯ ಯಥಾಶಕ್ತಿ ಪ್ರತಿಯೊಬ್ಬರ ಕೊರಳಿನಲ್ಲಿ ಇದೆ ಅಂತ ಹೇಳ್ತಾರೆ ಬಾಬಾ. ಗಲೆ ಮೇ ಪಡಿ ಹುಯಿ ಹೇ. ನಾನೀಗಾಗಲೇ ಹಾಕಿಬಿಟ್ಟಿದ್ದೀನಿ. ಏನು? ಸಫಲತೆಯ ಹಾರವನ್ನು ನಿಮ್ಮ ಕೊರಳಲ್ಲಿ ಹಾಕಿಬಿಟ್ಟಿದ್ದೀನಿ, ಆದರೆ ನಿಮಗದು ಕಾಣಿಸ್ಲಿಕ್ಕತ್ತದೇನು ಅಂತ ಕೇಳ್ತಾರೆ ಬಾಬಾ. ತೋ ಬಾಪ್ ದಾದಾ ಬಚ್ಚೋಂ ಕೆ ಶೃಂಗಾರ ಕೋ ದೇಖ್ತೆ ಹೇ. ಬಾಬಾ ಮಕ್ಕಳ ಶೃಂಗಾರವನ್ನು ನೋಡ್ತಾರೆ. ಶೃಂಗಾರ ಹುಯೇ ಬಚ್ಚೆ ಅಚ್ಚೇ ಲಗ್ತೆ ಹೇ. ಹೌದಲ್ಲ? ಶೃಂಗಾರ ಯಾಕೆ ಮಾಡ್ಕೋತೀವಿ? ಚಂದ ಕಾಣಲಿ ಅಂತ. ಅದಕ್ಕೆ ಆ ಸತ್ಯಯುಗದ ಇದು ತೋರಿಸಿದಾರೆ ನೋಡ್ರಿ. ಅವ್ರು ಯಾವಾಗಲೂ ಕೊರಳೊಳಗೆ ಹಾರ ಹಾಕ್ಕೊಂಡು ಅಡ್ಡಾಡ್ತಾರೋ, ಹಾರದ ಅವ್ರ ಕೊರಳಲ್ಲಿ ನೋಡಿರಲಿಲ್ಲ? ಶೃಂಗಾರದ ಎಲ್ಲ ಶೃಂಗಾರ ಮಾಡ್ತಾರೆ, ಮತ್ತು ಕೊರಳೊಳಗೆ ಹಾರ ಹಾಕ್ಕೊಂಡು ಅಡ್ಡಾಡ್ತಾರೋ. ಅದಕ್ಕೆ ಹೇಳ್ತಾರೆ ಬಾಬಾ, ಈಗ ನಾವು ಸಫಲತೆಯ ಕೊರಳಿನ ಹಾರ ಹಾಕ್ಕೊಂಡ್ರೆ ನಮಗೆ ಅಲ್ಲೇನು ಸಿಗ್ತದೆ? ಸತ್ಯಯುಗದಲ್ಲಿ ಹಾರ ಸಿಗ್ತದೆ. ಬಾಬಾ ಹೇಳ್ತಾರೆ श्रृंगार हुए बच्चे अच्छे लगते हैं. बाप दादा का अभी क्या संकल्प चल रहा है? बाबा ಈಗೇನು ಸಂಕಲ್ಪ ಮಾಡ್ತಿದ್ದಾರೆ? बाप दादा आपसे क्या बोलने वाले हैं? ಕ್ಯಾಚ್ कर सकती हो? ಇದು ಬೇಕು ನಮಗೆ. ಬಾಬಾ ಏನು ಹೇಳಕ್ಕೆ ಹೊಂಟಿದ್ದಾರೆ ಅನ್ನೋದನ್ನು ನಮ್ಗೆ ಕ್ಯಾಚ್ ಮಾಡಲಿಕ್ಕೆ ಆಗ್ತದೇನು? ಬಾಬಾ ಹೇಳ್ತಾರೆ ಆಜ್ಕಲ್ ಬಾಪ್ ಬುದ್ಧಿ ಕಿ ಡ್ರಿಲ್ ಕರಾನೆ ಆತೆ ಹೇ. ಬುದ್ಧಿ ಇಲ್ಲಿವರೆಗೂ ದೇಹದ ಎಕ್ಸಸೈಸ್ ಮಾಡಿದ್ವಿ, ಈಗ ಬಾಬಾ ಇದಕ್ಕೆ ಬಂದಿದ್ದಾರೆ, ಬುದ್ಧಿ ಎಕ್ಸಸೈಸ್ ಮಾಡೋಕ್ಕೆ ಬಂದಿದ್ದಾರೆ. ಅಭಿ ಮೈದಾನ್ ಪರ್ ಪ್ರತ್ಯಕ್ಷ ಹೋನಾ ಹೇ, ಅಬ್ ಗುಪ್ತ ರಹನೆ ಕಾ ಸಮಯ ನಹೀ ಹೇ. ಇಲ್ಲಿವರೆಗೂ 14-15 ವರ್ಷ ಏನು ಮಾಡಿದ್ರು? ಮೌಂಟ್ ಅಬುದಲ್ಲಿ ಕರ್ಕೊಂಡು ಹೋಗಿ ಗುಪ್ತವಾಗಿ ತಪಸ್ಸು ಮಾಡಿಸಿದ್ರು. ಇನ್ನು ಮುಂದೆ ಏನು ಮಾಡಬೇಕಾಗ್ತದೆ? ಮೈದಾನಕ್ಕೆ ಇಳಿಬೇಕಾಗ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಜಿतना ಪ್ರತ್ಯಕ್ಷ ಹೋಂಗೆ ಉतना ಬಾಪ್ ದಾದಾ ಕೋ ಪ್ರಖ್ಯಾತ್ ಕರೆಂಗೆ. ಎಷ್ಟೆಷ್ಟು ಪ್ರತ್ಯಕ್ಷ ಆಗ್ತೀರಾ ಅಷ್ಟೆಷ್ಟು ಬಾಪ್ ದಾದರ ಹೆಸರೇನಾಗ್ತದೆ? ಪ್ರಸಿದ್ಧಿ ಆಗ್ತದೆ. ಬೇಹದ್ ಮೇ ಚಕ್ಕರ್ ಲಗಾಕರ್ ಚಕ್ರವರ್ತಿ ಬನ್ ರಹೇ ಹೋ. ಬಾಬಾ ಹೇಳ್ತಾರೆ ಬೇಹದ್ದಿನಲ್ಲಿ ಚಕ್ಕರ್ ಹಾಕಿ ನೀವೇನಾಗೋರಿದ್ದೀರಿ? ಚಕ್ರವರ್ತಿ ಆಗ್ತೀರಿ. जो एक ही स्थान पर स्थित हो सर्विस भी कर रहे हैं लेकिन बेहद में चक्र नहीं लगाते हैं तो भविष्य में भी उनको एक इंडिविजुअल राजाई मिल जाएगी. ಬಾಬಾ ಹೇಳ್ತಾರೆ ಒಂದೇ ಸ್ಥಾನದಲ್ಲಿ ಸ್ಥಿತ ಆಗಿ ಸರ್ವಿಸ್ ಮಾಡಿ ಆದರೆ ಬೇಹದ್ದಿನಲ್ಲಿ ಚಕ್ರ ತಿರುಗಿಸ್ಲಿಲ್ಲ ಅಂತಂದರೆ ಭವಿಷ್ಯದಲ್ಲಿ ನೀವು ಒಬ್ಬರೇ ರಾಜ ಇರಬೇಕಾಗ್ತದೆ, ನಿಮಗೆ ಪ್ರಜೆಗಳು ಯಾರೂ ಇರೋದಿಲ್ಲ ಅಂತಾರೆ ಬಾಬಾ. ಬಾಪ್ भी सर्व की सहयोगी बने ना, बाप भी सर्व की सहयोगी बने ना. विश्व का राजा वह बनेंगे जो विश्व की हर आत्मा से संबंध जोड़ेंगे और सहयोगी बनेंगे.
ವಿಶ್ವದ ರಾಜ ಯಾರಾಗ್ತಾರೆ? ವಿಶ್ವದ ಪ್ರತಿಯೊಂದು ಆತ್ಮದ ಜೊತೆ ಸಂಬಂಧ ಯಾರು ಜೋಡಿಸ್ತಾರೋ, ಪ್ರತಿಯೊಂದು ಆತ್ಮನಿಗೆ ಯಾರು ಸಹಯೋಗಿ ಆಗ್ತಾರೋ ಅವರು ವಿಶ್ವದ ರಾಜ ಆಗ್ತಾರೆ. जैसे बाप दादा विश्व के स्नेही सहयोगी बने, वैसे बच्चों को भी फॉलो फादर करना है. ಬಾಬಾ ಹೇಳ್ತಾರೆ, ಹೇಗೆ ಮಕ್ಕಳು ತಂದೆ ಬಾಪ್ ದಾದಾ ವಿಶ್ವಕ್ಕೆ ಸ್ನೇಹಿ ಸಹಯೋಗಿ ಬನೆ. ಬಾಪ್ ದಾದಾ ಏನು ಮಾಡಿದರು? ಇಡೀ ವಿಶ್ವಕ್ಕೆ ಸ್ನೇಹಿ ಆದರೂ ಸಹಯೋಗಿ ಆದರೂ ಹಾಗೆ ಮಕ್ಕಳು ನೀವು ಫಾಲೋ ಫಾದರ್ ಮಾಡಬೇಕು, ಅಂದರೆ ತಂದೆಯನ್ನೇ ಫಾಲೋ ಮಾಡಬೇಕು. तब विश्व महाराजन की जो पदवी है उसमें आने के अधिकारी बन सकते हैं. ಆವಾಗ ನೀವು ವಿಶ್ವದ ಮಹಾರಾಜನ್ ಪದವಿ ಪಡ್ಕೊಳ್ಳಿಕ್ಕೆ ಅಧಿಕಾರಿ ಆಗ್ತೀರಾ. ಹಿಸಾಬ್ ಏನಾ ಇದೆಲ್ಲ? ಏನಿದೆ? ಲೆಕ್ಕ ಇದೆ. ಕೊಡು 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 ಅಂದ್ರೆ ಕೊಡೋದಿಲ್ಲ ಬಾಬಾ. ಎಲ್ಲ ಏನಿದೆ? ಲೆಕ್ಕ. ಲೆಕ್ಕ ಅಂದರೆ ಏನರ್ಥ? ನಿನಗೇನು ಬೇಕೋ ಅದು ನೀನು ಮಾಡಬೇಕು, ನೀನೇನು ಮಾಡ್ತೀಯೋ ಅದು ನಿನಗೆ ಸಿಗ್ತದೆ ಅಂತಾರೆ ಬಾಬಾ. ಸಬ್ ಏನಿದೆ? ಹಿಸಾಬ್ ಹೇ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इस पुरानी दुनिया से बहुत सहज बेहद का वैराग्य लाने का साधन क्या है. ಬಾಬಾ ಕೇಳ್ತಾರೆ, ಈ ಹಳೆಯ ಜಗತ್ತಿಂದ ಬಹಳಷ್ಟು ಸಹಜ್ ಬೇಹದ್ದಿನ ವೈರಾಗ್ಯ ತರಬೇಕು ಅಂತಂದರೆ ಸಾಧನ ಏನು? जिन्होंने जो बात सुनाई वह सहज समझ सुनाई ना. अगर सहज ही है तो बेहद के वैराग्य तो सहज बन गए. ಎಲ್ಲವೂ ಸಹಜ ಇದೆ ಅಂತಂದರೆ ವೈರಾಗ್ಯ ಆಗೋದು ಕೂಡ ಏನಿದೆ? ಸಹಜ ಆಗಿದೆ. ಅಗರ್ ಅಪನೆ ಸೆ ಹಿ ನ ಲಗಾಯಾ तो दूसरों से कैसे लगाएंगे. बेहद का वैराग्य कहते हैं. जो वैरागी होते हैं वह कहाँ निवास करते हैं. ಯಾರು ವೈರಾಗ್ಯ ಇರ್ತಾರೋ ಅವರು ಎಲ್ಲಿ ವಾಸ ಮಾಡ್ತಾರೆ? ವೈರಾಗಿಗಳು ಎಲ್ಲಿ ವಾಸ ಮಾಡ್ತಾರೆ? ಅಡವಿಯೊಳಗೆ ವಾಸ ಮಾಡ್ತಾರಲ್ಲ. ಬಾಬಾ ಹೇಳ್ತಾರೆ, जो वैरागी होते हैं वह कहाँ निवास करते हैं. बहुत सरल युक्ति बताते हैं कि बेहद का वैरागी बनना है तो सदैव अपने को मधुबन निवासी समझो. ನಾನು ಬೇಹದ್ದಿನ ವೈರಾಗಿ ಅಂತ ಅಂದ್ಕೊಂಡ್ರೆ ನಾನು ಯಾವ ನಿವಾಸಿ? ಮಧುಬನ್ ನಿವಾಸಿ ಅಂತ ತಿಳ್ಕೊಡ್ರಿ. ಮಧುಬನ್ದಿಂದ ಬಂದಿದ್ದೀನಿ ನಾ. ಇಲ್ಲಿದಿಂದ ಮಧುಬನ್ಗೆ ಹೋಗೋದಿಲ್ಲ, ಅದನ್ನು ಚೇಂಜ್ ಮಾಡ್ಕೋಬೇಕು. ಮಧುಬನ್ದಿಂದ ಇಲ್ಲಿ ಯಾಕೆ ಬಂದಿದ್ದೀನಿ? ಸೇವೆ ಮಾಡೋಕ್ಕೆ ಬಾಬಾ ಮಧುಬನ್ದಿಂದ ಇಲ್ಲಿ ನನ್ನ ಕಳಿಸಿದ್ದಾರೆ. ನಾನು ಬಾಬಾ ಹೇಳ್ತಾರೆ, लेकिन मधुबन को खाली नहीं देखना. मधुबन है ही मधुसूदन के साथ. ಮಧುಬನ ಖಾಲಿ ಅಂತ ತಿಳ್ಕೊಳ್ರಿ. ಮಧುಬನ ಯಾರ ಜೊತೆ ಇರ್ತದೆ? ಮಧುಸೂದನ. ಮಧುಸೂದನ ಅಂದರೆ ಯಾರು? ಕೃಷ್ಣನಿಗೆ ಮಧುಸೂದನ ಅಂತ ಹೇಳ್ತಾರಲ್ಲ. तो मधुबन याद आने से बाप दादा दैवी परिवार त्याग तपस्या और सेवा भी याद आ जाते हैं. ಮಧುಬನ ಅಂತಂದರೆ ಏನು ನೆನಪಾಗಬೇಕು? ಬಾಪ್ ದಾದಾ ಇಬ್ಬರು ನೆನಪಾಗಬೇಕು, ದೈವಿ ಪರಿವಾರ ನೆನಪಾಗಬೇಕು, ಅಲ್ಲಿ ತ್ಯಾಗ ತಪಸ್ಸೆ ಏನಿದೆ ಅದು ನೆನಪಾಗಬೇಕು, ಸೇವಾ ನೆನಪಾಗಬೇಕು ಅಂತಾರೆ ಬಾಬಾ. ಮಧುಬನ್ ತಪಸ್ಯಾ ಭೂಮಿ ಭೀ ಹೇ. ಮಧುಬನ ಏನಾಗಿದೆ? ತಪಸ್ಯಾ ಭೂಮಿನೂ ಆಗಿದೆ. ಮಧುಬನ್ 1 ಸೆಕೆಂಡ್ ಮೇ ಸಭಿ ಸೆ ತ್ಯಾಗ ಕರಾತಾ ಹೈ. ಮಧುಬನ ಏನು ಮಾಡ್ತದೆ? ಒಂದೇ ಸೆಕೆಂಡ್ನಲ್ಲಿ ಎಲ್ಲವನ್ನ ತ್ಯಾಗ ಮಾಡಿಸ್ಬಿಡ್ತದೆ. यहाँ बेहद के वैरागी बन गए हो ना, तो मधुबन है ही त्यागी वैरागी बनने वाला. ಮಧುಬನ ಅಂದರೆ ಏನು? ತ್ಯಾಗಿ ಮತ್ತು ವೈರಾಗಿಯನ್ನಾಗಿ ಮಾಡುವಂಥದ್ದು. ಬಾಬಾ ಹೇಳ್ತಾರೆ, जब बेहद के वैरागी बनेंगे तब बेहद की सर्विस कर सकेंगे. ಯಾವಾಗ ಬೇಹದ್ದಿನ ವೈರಾಗಿಗಳಾಗ್ತಿರೋ ಆವಾಗ ಬೇಹದ್ದಿನ ಸರ್ವಿಸ್ ಮಾಡೋಕ್ಕೆ ಸಾಧ್ಯ. ಬುದ್ಧಿನಲ್ಲಿ ಇದು ಎಲ್ಲಿ ಬರಬೇಕು? ಬುದ್ಧಿನಲ್ಲಿ ಬರಬೇಕು, ಬಿಟ್ಟು ಹೋಗೋದಲ್ಲ. ಬೇಹದ್ ಅಂದರೆ ಕಹಾ ಭೀ ಲಗಾವ್ ನ ಹೋ, ಎಲ್ಲಾನೇ ಮಾಡ್ತಿರ್ಬೇಕು, ಅಲ್ಲಿ ಬುದ್ಧಿಯನ್ನು ಸಿಕ್ಕಾಕೋ ಹಾಗಿಲ್ಲ. अपने आप से भी लगाव नहीं लगाना है तो औरों को की तो बात ही छोड़ो.
ಬಾಬಾ ಹೇಳ್ತಾರೆ, ಅಪನೆ ಆಪ್ ಸೆ ಭಿ ಲಗಾವ್ ನಹಿ ಲಗಾನ. ತಮ್ಮ ಮೇಲೆ ತಮಗೆ ಲಗಾವಿರಬಾರ್ದು, ನನ್ನ ಮೇಲೆ ನನಗೆ ಲಗಾವಿರಬಾರ್ದು. ಇನ್ನು ಬೇರೆದವ್ರನ್ನಂತೂ ಬಿಡಿ ಅಂತಾರೆ ಬಾಬಾ. ಆಜ್ ಆಪಸ್ ಮೇ ರೂಹ ರುಹಾನ್ ಹೋ ರಹಿ ಥಿ ಬಾಪ್ ದಾದಾ ಕಿ. ಬಾಬಾ ಹೇಳ್ತಾರೆ, ಪರಸ್ಪರರಲ್ಲಿ ಆತ್ಮಿಕ ವಾರ್ತಾಲಾಪ ನಡೀತಾ ಇತ್ತು. ಆಜ್ ಸವೇರೆ ಸವೇರೆ ಏಕ್ ನಜಾರಾ ವತನ್ ಸೆ ದೇಖ್ ರಹೆ ಥೇ. ಬೆಳಗ್ಗೆ ಇವತ್ತು ಬಾಬಾ ಏನು ಮಾಡ್ತಿದ್ರು, ನೋಡ್ತಾ ಇದ್ರು, ಒಂದು ದೃಶ್ಯವನ್ನು ನೋಡ್ತಾ ಇದ್ರು. ಕಿ ಏನಂತಂದರೆ, ಹರ್ ಏಕ್ ಬಚ್ಚಾ ಕಹಾ ತಕ್ ಬಂಧಾ ಹುವಾ ಹೇ और हर एक का बंधन कहाँ तक टूटा है. ಬಾಬಾ ಇದು ನೋಡ್ತಾ ಇದ್ರು, ಯಾವ್ಯಾವ ಮಕ್ಕಳದು ಬಂಧನ ಸಿಕ್ಕಾಕೊಂಡಿದ್ದಾರೋ ಅಥವಾ ಆ ಬಂಧನದಿಂದ ಮುಕ್ತಾಗಿದ್ದಾರೋ. ಕಿಸ್ಕಿ ತೋ ಮೋಟಿ ರಸಿಯಾ ಭಿ ಹೇ, ಕಿಸ್ಕೆ ಕಮ್ ಭಿ ಹೇ, ಕೋಯಿ ಕೆ ಕಚ್ಚೆ ಧಾಗೆ ಭಿ ಹೇ. ಹೆಂಗೆ ಕಟ್ಕೊಂಡಿದ್ರು ಮಕ್ಕಳು ಬಂಧನ, ಸಂಸಾರದ ಬಂಧನದಲ್ಲಿ. ಕೆಲವ್ರದ್ದು ಹಗ್ಗ ಇತ್ತು, ಇನ್ನು ಕೆಲವ್ರದ್ದು ಸಣ್ಣ ದಾರ ಇತ್ತು, ಇನ್ನು ಕೆಲವ್ರದ್ದು ಕಚ್ಚೆ ಧಾಗೆ ಇತ್ತು, ಗಂಟು ಇತ್ತು ಅಂತಾರೆ ಬಾಬಾ. ಯಹ ನಜಾರಾ ದೇಖ್ ರಹೆ ಥೇ ಕಿ ಕಿಸ್ಕೆ ಕಚ್ಚೆ ಧಾಗೆ ರಹ ಗಯೇ ಹೇ. ಈ ದೃಶ್ಯವನ್ನು ಬಾಬಾ ನೋಡ್ತಿದ್ರು, ಯಾವ ಮಕ್ಕಳ ದಾರ ಕಚ್ಚಾ ಇದೆ. ಕಿಸ್ಕಿ ಮೋಟಿ ರಸಿಯಾ ಹೇ, ಕಿಸ್ಕಿ ಪತಲಿ ಭಿ ಹೇ. ಥಳ್ಳಗ ದಾರ ಯಾರ್ದಿದೆ, ದಪ್ಪ ದಾರ ಯಾರ್ದಿದೆ. ಲೇಕಿನ್ ಫಿರ್ ಭಿ ಕಹೆಂಗೆ ತೋ ಬಂಧನ್ನ. ದಾರ ದಪ್ಪಿರಲಿ ಚಿಕ್ಕದಿರಲಿ ಬಂಧನ ಇಲ್ಲ. ಹಗ್ಗ ಲಘು ಬಿಚ್ಚಬಹುದು. ಈ ಸಣ್ಣ ದಾರ ಗಂಟು ಬಿತ್ತು ಅಂದ್ರೆ ಬಿಚ್ಚೋದು ಕಷ್ಟ ಭಾಳ. ನಾವೆಲ್ಲರೂ ಎಲ್ಲಿದ್ದೀವಿ, ಸಣ್ಣ ದಾರ ಗಂಟು ಹಾಕ್ಕೊಂಡಿದ್ದೀವಿ, ಅದು ಬಿಚ್ಚೋದು ಭಾಳ ಕಷ್ಟ. ಅದಕ್ಕೆ ಬಾಬಾ ಇರ್ತಾರೆ, ಲೇಕಿನ್ ಫಿರ್ ಭಿ ಕಹೆಂಗೆ ತೋ ಬಂಧನ್ನ. कोई न कोई कच्चा व पक्का धागा है. कच्चा धागा भी बंधन तो कहेंगे ना. ಅದು ಪಕ್ಕ ಇರಲಿ, ಕಚ್ಚಾ ಇರಲಿ, ಹಗ್ಗನೇ ಇರಲಿ, ಏನೇ ಇರಲಿ, ಅದು ಏನು ಬಂಧನನೇ ಅಂತ ಹೇಳ್ತಾರೆ ಬಾಬಾ. ಸಿರ್ಫ್ ಉನ್ಹೋಂ ಕೋ ದೇರಿ ನಹಿ ಲಗೇಗಿ, ಮೋಟಿ ರಸ್ಸಿ ವಾಲೆ ಕೋ ದೇರಿ ಭಿ ಲಗೇಗಿ ಅವ್ರ ಮೆಹನತ್ ಭಿ ಲಗೇಗಿ. ಬಾಬಾ ಹೇಳ್ತಾರೆ, ದಪ್ಪ ಹಗ್ಗ ಇತ್ತು ಅಂತಂದರೆ ಅದು ಲೇಟ್ ಆಗ್ತದೆ, ಮೆಹನತ್ ಬೇಕಾಗ್ತದೆ. ತೋ ಆಜ್ ವತನ್ ಸೆ ಯಹ ನಜಾರಾ ದೇಖ್ ರಹೆ ಥೇ. ಹರ್ ಏಕ್ ಅಪ್ನೆ ಆಪ್ ಕೋ ತೋ ಜಾನ್ ಸಕ್ತೆ ಹೇ. ನೀವೇ ತಿಳ್ಕೊಳ್ರಿ, ದಪ್ಪನ ಹಗ್ಗ ಕಟ್ಕೊಂಡಿದ್ದೀರೋ, ಸಣ್ಣ ಕಟ್ಕೊಂಡಿದ್ದೀರೋ, ಕಚ್ಚಾ ಕಟ್ಕೊಂಡಿದ್ದೀರೋ ಅಂತ. ಕಚ್ಚಾ ಧಾಗಾ ಹೇ ವಾ ಪಕ್ಕ, ಬಾಂಧೇಲಿ ಹೋ ಯಾ ಸ್ವತಂತ್ರ. ಬಾಬಾ ಕೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹಗ್ಗ ಎಂಥದಿದೆ, ದಪ್ಪಿದೆಯೋ, ತೆಳ್ಳಗಿದೆಯೋ, ಕಚ್ಚಾ ಇದೆಯೋ, ಪಕ್ಕಾ ಇದೆಯೋ, ಅಥವಾ ಇನ್ನೂ ಬಂಧನದಲ್ಲಿದ್ದೀರೋ, ಅಥವಾ ಸ್ವತಂತ್ರ ಆಗಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಸ್ವತಂತ್ರತಾ ಕಾ ಅರ್ಥ ಹೇ ಸ್ಪಷ್ಟ. ಸ್ವತಂತ್ರ ಅಂದ್ರೇನು, ನೀವು ಸ್ಪಷ್ಟವಾಗಿದ್ದೀರಾ. ಫಿರ್ ಭೀ ಬಾಪ್ ದಾದಾ ಹರ್ಷಿತ್ ಹೋತೆ ಹೇ, ಕಮಾಲ್ ತೋ ಕರ್ತೆ ಹೋ. ನೀವೇನೇನೋ ಮಾಡ್ಕೊಳ್ರಿ, ಹಗ್ಗಾರೇ ಕಟ್ಕೊಳ್ರಿ, ಸಣ್ಣ ದಾರಾರೇ ಕಟ್ಕೊಳ್ರಿ, ಏನಾರೇ ಮಾಡಿರಿ, ಆದರೂ ಬಾಬಾ ಏನು ಮಾಡ್ತಾರೆ, ಖುಷಿಯಾಗಿದ್ದಾರೆ. ಯಾಕೆ? ಅದರಿಂದ ಹೊರಗೆ ಬರೋಕ್ಕೆ ಏನು ಮಾಡ್ತಿದ್ದೀರಾ, ಪ್ರಯತ್ನ ಮಾಡ್ತಿದ್ದೀರಲ್ಲ, ಅದಕ್ಕೆ ಹೇಳ್ತೀರಿ ಬಾಬಾ. ಲೇಕಿನ್ ಬಾಪ್ ದಾದಾ ಉಸ್ಸೆ ಭೀ ಆಗೆ ದೇಖನೆ ಚಾಹತೆ ಹೇ. ಆದರೆ ಬಾಬಾ ಏನು ಇಚ್ಛೆ ಪಡ್ತಾರೆ, ಅದಕ್ಕಿಂತ ಮುಂದೆ ಬರಬೇಕು ಅಂತ ಯೋಚನೆ ಮಾಡ್ತಾರೆ, ಇಚ್ಛೆ ಪಡ್ತಾರೆ ಬಾಬಾ. जितना आपके मुख पर बाप दादा का नाम होगा, उतना ही सभी के मुख पर आपका नाम होगा. ನೋಡ್ರಿ ಬಾಬಾ, ನನ್ನ ಬಾಯಿನಲ್ಲಿ ಎಷ್ಟು ಬಾಬಾ 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 ಅಂತಿದೆಯೋ, ನೀವು ಅಂದ್ಕೊಳ್ತೀರೋ ಮನಸ್ಸಿನಲ್ಲಿ, ಅಷ್ಟು ಇನ್ನೊಬ್ಬರ ಮುಖದಲ್ಲಿ ನಿಮ್ಮ ಹೆಸರು ಇರ್ತದೆ ಅಂತಾರೆ ಬಾಬಾ. ಇಲ್ಲಿ ನಾನು ಬಾಬಾ 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 ಅಂತಂದರೆ ಉಳಿದವರೆಲ್ಲ ಏನು ಮಾಡ್ತಾರೆ, ಮತ್ತೀಗ ಭಕ್ತರು ಹೆಂಗಾಗಿರ್ತಾರೆ, ನಡೆದದಲ್ಲ ಈಗ ಭಕ್ತಿ. ಯಾರು ಒಬ್ಬರು ಶಿವ ನೆನಪು ಮಾಡಾಗುತ್ತಾರೆ, ಈಗ ಎಲ್ಲರೂ ಯಾರು ನೆನಪು ಮಾಡ್ತಾರೆ, ಗಣಪತಿ ನೆನಪು ಮಾಡ್ತಾರೆ. ಗಣಪತಿ ಯಾರು? ನಾವೇ. ನಮ್ಮನ್ನು ಯಾಕೆ ನೆನಪು ಮಾಡ್ತಾರೋ ಅಷ್ಟು, ನಾವು ತಂದೆಯನ್ನು ಬಾಬಾ ಬಾಬಾ ಅಂತ ಅಂದಿದ್ದಕ್ಕೆ ಅಂತ ಹೇಳ್ತಾರೆ ಬಾಬಾ. आपके मुख पर बाप दादा का नाम होगा, उतना ही सभी के मुख पर आपका नाम होगा. मधुबन है ही ಪರಿವರ್ತನ್ ಭೂಮಿ.
तो ಪರಿವರ್ತನ್ ಕ್ಯಾ ಕರ್ಕೆ ಜಾನಾ ಹೇ, ಹಾಗಾದರೆ ಏನು ಚೇಂಜ್ ಆಗಿ ಹೋಗ್ತೀರಾ ಅಂತ ಕೇಳ್ತಾರೆ ಬಾಬಾ. ವಹತೋ ಸಮಸ್ಯೆ ಹೋನ, ಏನು ಪರಿವರ್ತನೆ ಆಗಿ ಹೋಗಬೇಕು ಅಂತ ನಿಮಗೆ ಗೊತ್ತಿದೆಯಲ್ಲ ಅಂತ ಕೇಳ್ತಾರೆ ಬಾಬಾ. ಏನೇನು ಪರಿವರ್ತನೆ ಆಗಬೇಕಂತ ಹೇಳಿದ್ರು ಬಾಬಾ ಇವತ್ತು? ಸಂಕಲ್ಪಗಳು ಅಂತ ಹೇಳ್ತಾರೆ. ಸಂಕಲ್ಪಗಳು ಒಂದು ಕ್ಷಣನೂ ಏನಾಗಬಾರ್ದು, ವೇಸ್ಟ್ ಆಗಬಾರ್ದು. ಹೆಡ್ಲೈನ್ ಏನಾಗಿತ್ತು? ಸೈಲೆನ್ಸ್ ಬಲ್ಕ ಪ್ರಯೋಗ. ಇದನ್ನು ಪ್ರಯೋಗ ಮಾಡಬೇಕು ಇವತ್ತು. ಹೋಮ್ವರ್ಕೇನು? ಶಾಂತಿಯ ಶಕ್ತಿಯ ಪ್ರಯೋಗ. ಎಷ್ಟೆಷ್ಟು ನಾವು ಶಾಂತಿ ಇರ್ತೀವೋ ಅಷ್ಟೆಷ್ಟು ನಮಗೇನಾಗ್ತದೆ, ಒಳಗಡೆ ಶಕ್ತಿ ಬರ್ತಾ ಹೋಗ್ತದೆ. ಶಾಂತಿಯ ಶಕ್ತಿ ಬರಬೇಕು ಅಂತಂದರೆ ಏನು ಹೇಳಿದ್ರು ಬಾಬಾ? ಶಕ್ತಿಯರು ಮುಖ್ಯವಾಗಿ 2 ವಿಶೇಷತೆಗಳನ್ನು ಹೇಳಿದರು. ಏನು ಹೇಳಿದ್ರು ಬಾಬಾ? ಪ್ರೇಮ ಮೂರ್ತ್, ಸಂಹಾರ ಮೂರ್ತ್. ಯಾವ ಟೈಮ್ನಲ್ಲಿ ಪ್ರೇಮ ಮೂರ್ತ ಆಗಬೇಕು, ಯಾವ ಟೈಮ್ನಲ್ಲಿ ಸಂಹಾರ ಮೂರ್ತ ಆಗಬೇಕು ಅಂತ ಹೇಳಿದ್ರು ಬಾಬಾ. ಅಚ್ಚಾ, ಓಂ ಶಾಂತಿ.